ಕರಾವಳಿಯ ಜಾತ್ರೋತ್ಸವದಲ್ಲಿ ಮುಸ್ಲಿಮರಿಗೆ ಆರ್ಥಿಕ ಬಹಿಷ್ಕಾರ ವಿಚಾರ ಭಾರೀ ಚರ್ಚೆಗೆ ಕಾರಣವಾಗಿದೆ. ಮಂಗಳೂರಿನಲ್ಲೂ ದೇವಸ್ಥಾನಗಳ ಜಾತ್ರೋತ್ಸವದಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಇಲ್ಲ. ಮಂಗಳಾದೇವಿ ದೇವಸ್ಥಾನ, ಬಪ್ಪನಾಡು, ದುರ್ಗಾ ಪರಮೇಶ್ವರಿ ದೇವಸ್ಥಾನಗಳ ಜಾತ್ರೋತ್ಸವ ನಡೆಯಲಿದೆ. ಆದರೆ ಹಿಂದೂಯೇತರರಿಗೆ ಜಾತ್ರೋತ್ಸವದಲ್ಲಿ ವ್ಯಾಪಾರಕ್ಕೆ ಅವಕಾಶ ಇಲ್ಲ ಎಂಬ ಬ್ಯಾನರ್ಗಳನ್ನು ಅಳವಡಿಕೆ ಮಾಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಎನ್ ಶಶಿಕುಮಾರ್, ಈ ಸಂಬಂಧ ದೇವಸ್ಥಾನದ ಆಡಳಿತ ಮಂಡಳಿ, ತಹಸೀಲ್ದಾರ್ ಜೊತೆ ಮಾತನಾಡಿದ್ದೇವೆ. ಬ್ಯಾನರ್ ಯಾರು ಹಾಕಿದ್ದಾರೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ನಾವು ಆಡಳಿತ ಮಂಡಳಿ ಮತ್ತು ಸ್ಥಳೀಯ ಯಾರು ಕಾರ್ಪೊರೇಷನ್ ಮತ್ತು ತಹಸೀಲ್ದಾರ್ ಇದ್ದಾರೆ ಅವರ ಗಮನಕ್ಕೆ ತಂದಿದ್ದೀವಿ. ಅವರು ಏನು ಅದ್ರ ಮೇಲೆ ಕ್ರಮಕ್ಕೆ ಮುಂದಾಗ್ತಾರೆ ಅನ್ನೋಂಥದ್ದು ನೋಡಿ ನಾವು ಅಗತ್ಯ ಕ್ರಮವನ್ನು ಕೈಗೊಳ್ಳೋಣ. ಅವ್ರ ಅಕಸ್ಮಾತ್ ಏನಾದರೂ ಇದು ವೈಲೇಷನ್ ಆಗುತ್ತೆ, ಇದು ನಮ್ಮ ನಿಯಮಗಳ ಪ್ರಕಾರ ಇಲ್ಲ ಅಥವಾ ನಮ್ಮ ಸೂಚನೆ ಅಲ್ಲ ಅಂತೇನಾದರೂ ನಮಗೆ ಕಂಪ್ಲೇಂಟ್ ಕೊಟ್ಟಿದ್ದರೆ ಆದರೆ ನಂತರ ನಾವು ಅದನ್ನು ಲೀಗಲ್ ಒಪಿನಿಯನ್ ತೊಗೊಂಡು ಏನು ಕಾನೂನು ಕ್ರಮ ತಗೋಬೇಕು ಅನ್ನೋದ್ರ ಬಗ್ಗೆ ನಿರ್ಧರಿಸ್ತೀವಿ. ಉಡುಪಿಯಲ್ಲೂ ಮಾರಿ ಜಾತ್ರೆಯಲ್ಲಿ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧ ಹೇರಲಾಗಿದೆ. ಹಿಜಾಬ್ ತೀರ್ಪು ವಿರೋಧಿಸಿ ಬಂದ್ ಕರೆ ನೀಡಿದ್ದವರಿಗೆ ತಿರುಗೇಟು ನೀಡಲು ಕಾಪು ತಾಲೂಕಿನಲ್ಲಿರುವ ಮಾರಿಗುಡಿ ಜಾತ್ರೆಗೆ ಮುಸ್ಲಿಂ ವ್ಯಾಪಾರಿಗಳಿಗೆ ಅಂಗಡಿ ಕೊಡದಿರಲು ನಿರ್ಧರಿಸಿದ್ದಾರೆ. ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ನೀಡದಂತೆ ಹಿಂದೂ ಸಂಘಟನೆಗಳು ಒತ್ತಾಯ ಮಾಡಿರುವ ಹಿನ್ನೆಲೆಯಲ್ಲಿ ದೇವಾಲಯ ವ್ಯವಸ್ಥಾಪನಾ ಮಂಡಳಿ ಈ ನಿರ್ಧಾರವನ್ನು ಕೈಗೊಂಡಿದೆ. ಧಾರ್ಮಿಕ ದತ್ತಿ ಕಾನೂನಿನ ಅನ್ವಯ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನು ಹೇರಲಾಗಿದೆ. ಹಿಂದೂ ಮುಖಂಡರು ಈ ರೀತಿಯಾದಂತಹ ಒಂದು ಒತ್ತಾಯವನ್ನ ಮಾಡಿದ್ರು. ಹಿಂದೂ ಸಂಘಟನೆಗಳು ಈ ರೀತಿ ಮುಸ್ಲಿಂ ವ್ಯಾಪಾರಿಗಳಿಗೆ ಅವಕಾಶ ಮಾಡಿಕೊಡಬಾರದು ಅಂತ ಒತ್ತಾಯ ಮಾಡಿದ ಹಿನ್ನೆಲೆಯಲ್ಲಿ ದೇವಸ್ಥಾನದ ವ್ಯವಸ್ಥಾಪನಾ ಮಂಡಳಿ ಈ ಒಂದು ನಿರ್ಧಾರವನ್ನ ಕೈಗೊಂಡಿದೆ. ಧಾರ್ಮಿಕ ದತ್ತಿ ಕಾನೂನಿನ ಅನ್ವಯ ಮುಸ್ಲಿಂ ವ್ಯಾಪಾರಿಗಳಿಗೆ ನಿಷೇಧವನ್ನ ಹೇರಿದ್ದಾರೆ. ಕೊರೋನಾ ಕಾಲದಲ್ಲಿ ಜನರಿಗೆ ಬೆಲೆ ಏರಿಕೆ ಶಾಕ್. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರ ಭಾರೀ ಏರಿಕೆಯಾಗಿದ್ದು 14.2 ಕೆಜಿ ಸಿಲಿಂಡರ್ಗೆ ₹50 ಹೆಚ್ಚಳವಾಗಿದೆ. 14.2 ಕೆಜಿ ಸಿಲಿಂಡರ್ ಬೆಲೆ ಈಗ ₹949.50 ಆಗಿದೆ. ಅಲ್ಲದೆ ತೈಲ ಬೆಲೆಯೂ ಏರಿಕೆಯಾಗಿದೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94 ಪೈಸೆ ಏರಿಕೆಯಾಗಿದ್ದು ಪೆಟ್ರೋಲ್ ಲೀಟರ್ ದರ ₹101.42 ಆಗಿದೆ. ಹಾಗೆಯೇ ಡೀಸೆಲ್ ಬೆಲೆ ಲೀಟರ್ಗೆ 79 ಪೈಸೆ ಹೆಚ್ಚಳವಾಗಿದ್ದು ಡೀಸೆಲ್ನ ಇಂದಿನ ಬೆಲೆ ಲೀಟರ್ಗೆ 85.80 ಹೆಚ್ಚಳವಾಗಿದೆ. ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಜನರಿಗೆ ಸಂಕಷ್ಟ ಎದುರಾಗಿದೆ. ಬೆಲೆ ಏರಿಕೆ ಬಿಸಿಯಿಂದ ಆಲ್ರೆಡಿ ಕಂಗೆಟ್ಟಿರುವಂತಹ ಗ್ರಾಹಕರಿಗೆ ಇದೀಗ ಮತ್ತೊಂದು ಶಾಕ್ ಆಗಿರುವಂಥದ್ದು. ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ದರದಲ್ಲಿ ಭಾರೀ ಏರಿಕೆಯಾಗಿದೆ. 14.2 ಕೆಜಿ ಸಿಲಿಂಡರ್ಗೆ ಈಗ ₹50 ಏಕಾಏಕಿ ಹೆಚ್ಚಳ ಆಗಿರುವಂಥದ್ದು. 14.2 ಕೆಜಿ ಸಿಲಿಂಡರ್ ಬೆಲೆ ಈಗ ₹949 ಆಗಿರುವಂಥದ್ದು. ಅಲ್ಲದೆ ತೈಲ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಪೆಟ್ರೋಲ್ ಬೆಲೆ ಲೀಟರ್ಗೆ 94 ಪೈಸೆ ಏರಿಕೆ ಆಗಿದ್ರೆ ಪೆಟ್ರೋಲ್ ಲೀಟರ್ ದರ ₹101 ಆಗಿದೆ. ಹಾಗೆ ಡೀಸೆಲ್ ಬೆಲೆ ಲೀಟರ್ಗೆ 79 ಪೈಸಾ ಹೆಚ್ಚಳವಾಗಿದ್ದು ಡೀಸೆಲ್ನ ಇವತ್ತಿನ ಬೆಲೆ ಲೀಟರ್ಗೆ ₹85.80 ಹೆಚ್ಚಳ ಆಗಿರುವಂಥದ್ದು. ಸಿಲಿಂಡರ್ ಬೆಲೆ ಏರಿಕೆಯಿಂದಾಗಿ ಈಗ ಜನ ಸಂಕಷ್ಟ ಅನುಭವಿಸುವಂತಾಗಿದೆ. ಗ್ಯಾಸ್ ಸಿಲಿಂಡರ್ ತೈಲ ಬೆಲೆ ಏರಿಕೆಗೆ ಡಿಕೆ ಸಹೋದರರು ಕಿಡಿಕಾರಿದ್ದಾರೆ. ಕಲಬುರಗಿಯಲ್ಲಿ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಮತ್ತೆ ಪೆಟ್ರೋಲ್ ಗ್ಯಾಸ್ ದರ ಹೆಚ್ಚಿಸಿದೆ. ಈ ಮೂಲಕ ಮತ್ತೆ ಪಿಕ್ ಪಾಕೆಟ್ ಶುರು ಮಾಡಿದ್ದಾರೆ. ಪಂಚ ರಾಜ್ಯಗಳ ಎಲೆಕ್ಷನ್ ವರೆಗೆ ಸುಮ್ಮನಿದ್ರು. ಈಗ ಎಲೆಕ್ಷನ್ ಮುಗಿಯಿತು, ಮತ್ತೆ ಬೆಲೆ ಏರಿಕೆ ಮಾಡಿದ್ದಾರೆ. ಮತದಾರರ ತಾಳ್ಮೆ ಮೀರಿದೆ. ಬಿಜೆಪಿಗೆ ಪಾಠ ಕಲಿಸ್ತಾರೆ. ಬೆಲೆ ಏರಿಕೆ ಹೋರಾಟದ ಬಗ್ಗೆ ಸಂಜೆ ಚರ್ಚಿಸಿ ತೀರ್ಮಾನ ಕೈಗೊಳ್ತೀವಿ. ಪಿಕ್ ಪಾಕೆಟರ್ಸ್ ವಿರುದ್ಧ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಡಿಕೆ ಶಿವಕುಮಾರ್ ಅವರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಾಸನದಲ್ಲಿ ಡಿಕೆ ಸುರೇಶ್ ಕಿಡಿಕಾರಿದ್ದು, ಚುನಾವಣೆ ಇದ್ದಿದ್ರಿಂದ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ತಡೆದಿದ್ರು. ಒಂದೇ ಸಾರಿ ಏರಿಕೆ ಮಾಡಿದ್ರೆ ಜನ ಪ್ರತಿಭಟನೆ ಮಾಡ್ತಾರೆ ಅಂತ ಸ್ವಲ್ಪವೇ ಹೆಚ್ಚಿಸ್ತಾ ಇದ್ದಾರೆ. ಇನ್ನೂ ಕೂಡ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಕೆ ಮಾಡ್ತಾರೆ ಅಂತ ಡಿಕೆ ಸುರೇಶ್ ಕೂಡ ಕಿಡಿಕಾರಿದ್ದಾರೆ. ನಾನು ಬೊಮ್ಮಾಯಿರವರಿಗೆ ಮನವಿ ಮಾಡಿಕೊಳ್ತೇನೆ, ಯಾವ ಕಾರಣಕ್ಕೂ ನಮ್ಮ ರಾಜ್ಯದಲ್ಲಿ ಪೆಟ್ರೋಲ್ನ, ಡೀಸೆಲ್ನ, ಗ್ಯಾಸ್ನ ಜಾಸ್ತಿ ಮಾಡಲಿಕ್ಕೆ ಬಿಡಬಾರ್ದು. ನೀವೇ ಸಬ್ಸಿಡಿನ ಕೊಡಬೇಕು. ಅದೇನು ಜಾಸ್ತಿ ಆಗಿದೆ, ನಿಮ್ಮದು ಡಬಲ್ ಇಂಜಿನ್ ಸರ್ಕಾರ ಅಂತ ಹೇಳ್ತಾ ಇದ್ರಿ, ಅದು ಯಾವ ರೀತಿ ನೀವು ಜನಕ್ಕೆ ಅನುಕೂಲ ಮಾಡ್ತಿರೋ ಗೊತ್ತಿಲ್ಲ. ಭಾಳ ಸಂಭ್ರಮದಿಂದ ಇದ್ದೀರಿ ನೀವು. ನೀವೇ ಆ ಒಂದು ಡಿಫ್ರೆನ್ಸ್ ಏನಿದೆ ಅವ್ರು ಅನೌನ್ಸ್ ಮಾಡೋಂಥ ಡಿಫ್ರೆನ್ಸ್ನ ನೀವೇ ಇದನ್ನು ಮಾಡಿ ತುಂಬಿ ನಮ್ಮ ಯಾವ ಜನಕ್ಕೂ ಕೂಡ ತೊಂದರೆ ಆಗದೇ ರೀತಿಯಲ್ಲಿ ನೀವು ನೋಡ್ಕೊಳ್ಬೇಕು. ಇದು ನಿಮ್ಮ ಜವಾಬ್ದಾರಿ ಅಂತ ಹೇಳಿ ನಾನು ರಾಜ್ಯದ ಮುಖ್ಯಮಂತ್ರಿ ಮೇಲೆ ಒತ್ತಡವನ್ನು ನಾನು ತರ್ತಾ ಇದ್ದೀನಿ. ಕೋವಿಡ್ ನಿರ್ವಹಣೆಗೆ 2020ರಲ್ಲಿ ರಾಜ್ಯದಾದ್ಯಂತ
5,800 ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿತ್ತು. 6 ತಿಂಗಳ ಕಾಲ ತಾತ್ಕಾಲಿಕ ಸೇವೆಗೆ ಹೇಳಿದ ಸರ್ಕಾರ ನಂತರ ಕೋವಿಡ್ ಮುಂದುವರೆದ ಹಿನ್ನೆಲೆಯಲ್ಲಿ ಮತ್ತೆ ಸೇವೆಯಲ್ಲಿ ಮುಂದುವರಿಸಿಕೊಂಡಿತ್ತು. ಈಗ ಅವರಿಗೆ ಸರ್ಕಾರ ಕೈ ಬಿಡೋ ಸಾಧ್ಯತೆ ಇದೆ. ಇದರಿಂದ ಕಂಗಾಲಾಗಿರೋ ಕೋವಿಡ್ ವಾರಿಯರ್ಗಳು ಸರ್ಕಾರ ನಮ್ಮನ್ನ ಕೈ ಬಿಡಬಾರದು ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಸರ್ಕಾರ ಶುದ್ಧ ಕುಡಿಯುವ ನೀರು ಪೂರೈಸಲು ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಕುಡಿಯುವ ನೀರಿನ ಬೃಹತ್ ಟ್ಯಾಂಕ್ ನಿರ್ಮಾಣ ಮಾಡಿ ಕೈ ತೊಳ್ಕೊಂಡಿದೆ. ಆದರೆ ಟ್ಯಾಂಕ್ನಿಂದ ಒಂದೇ ಒಂದು ಹನಿ ನೀರು ಕೂಡ ಹರಿಸದೆ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ದಾರೆ. ಜನರು ಗ್ರಾಮದಲ್ಲಿ ಶುದ್ಧ ಕುಡಿಯುವ ನೀರಿಗಾಗಿ ಪರದಾಡ್ತಾ ಇದ್ದಾರೆ. ಯಾದಗಿರಿ ಜಿಲ್ಲೆಯ ಶಹಾಪುರ ತಾಲೂಕಿನ ನಲ್ವಡಗಿ ಗ್ರಾಮದ ಹೊರಭಾಗದಲ್ಲಿ ಭೀಮಾ ನದಿಯಿಂದ ನೀರು ಪೂರೈಕೆ ಮಾಡಲು 2015ನೇ ಸಾಲಿನಲ್ಲೇ ಜಿಲ್ಲಾ ಪಂಚಾಯತ್ ವ್ಯಾಪ್ತಿಯ ರಾಷ್ಟ್ರೀಯ ಗ್ರಾಮೀಣ ಕುಡಿಯುವ ನೀರು ಯೋಜನೆಯಡಿ 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಬೃಹತ್ ಟ್ಯಾಂಕ್ ನಿರ್ಮಾಣ ಮಾಡಲಾಗಿದೆ. ಆದರೆ ಬೇಸಿಗೆ ಈಗ ಆರಂಭ ಆಗಿದ್ದು ಗ್ರಾಮದಲ್ಲಿ ನೀರಿನ ಸಮಸ್ಯೆ ತಲೆದೂರಿದೆ. ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಭೇಟಿ ನೀಡಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡುವ ಕೆಲಸ ಮಾಡಬೇಕು ಅಂತ ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆ ತರೀಕೆರೆ ತಾಲೂಕಿನ ಭದ್ರಾ ಅಭಯಾರಣ್ಯ ವ್ಯಾಪ್ತಿಯ ತಣಿಗೆ ಬೈಲು ಬಳಿ ಕಾಡಾನೆಗಳಿಗೆ ಕಿರಾತಕರು ಕಿರಿಕ್ ಮಾಡಿದ್ದಾರೆ. ಮರಿಯೊಟ್ಟಿಗಿದ್ದ 2 ಕಾಡಾನೆಗಳಿಗೆ ಪುಂಡ್ರು ಜೆಸಿಬಿಯಿಂದ ಕಿರಿಕ್ ಮಾಡಿದ್ದು ಕೇಕೆ ಹಾಕ್ತಾ ಕಾಡಾನೆಗಳ ಮುಂದೆ ಜೆಸಿಬಿ ಚಲಾಯಿಸಿದ್ದಾರೆ. ಜೆಸಿಬಿ ಸದ್ದಿಗೆ ಕಾಡಾನೆಗಳು ಹೆದರಿ ಹಿಮ್ಮುಖವಾಗಿ ಚಲಿಸಿವೆ. ಕಿಡಿಗೇಡಿಗಳ ಕೃತ್ಯಕ್ಕೆ ಪ್ರಾಣಿ ಪ್ರಿಯರು ಆಕ್ರೋಶ ಹೊರಹಾಕಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆ ಶಿರಸಿ ಮಾರಿಕಾಂಬಾ ಜಾತ್ರೆಗೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. 8ನೇ ದಿನವಾದ ಇಂದು ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. ನೂಕು ನುಗ್ಗಲಲ್ಲೇ ಭಕ್ತರು ಮಾರಿಕಾಂಬೆಯ ದರ್ಶನವನ್ನ ಪಡಿತಾ ಇದ್ದಾರೆ. ಮುಂಜಾನೆಯಿಂದಲೇ ದೇವಿಯ ಜಾತ್ರಾ ಗದ್ದುಗೆಯಲ್ಲಿ ಭಕ್ತ ಸಾಗರವೇ ಹರಿದು ಬಂದಿದೆ. ಇಂದು ಕಲಬುರಗಿಯ ಮಹಾದಾಸೋಹಿ ಶ್ರೀ ಶರಣಬಸವೇಶ್ವರ 200ನೇ ಜಾತ್ರಾ ಮಹೋತ್ಸವ ನಡೆಯಲಿದೆ. ಜಾತ್ರೆ ಮತ್ತು ಮಹಾರಥೋತ್ಸವಕ್ಕೆ ಶರಣರ ನಾಡು ಕಲಬುರಗಿ ಜನ ಸಜ್ಜಾಗಿದ್ದಾರೆ. ಸಂಜೆ 6 ಗಂಟೆಗೆ ರಥೋತ್ಸವ ಕಾರ್ಯಕ್ರಮ ನಡೆಯಲಿದ್ದು ಜಾತ್ರೆ ಮತ್ತು ರಥೋತ್ಸವಕ್ಕೆ ಜನಸಾಗರ ಹರಿದು ಬರ್ತಾ ಇದೆ. ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ ಸೇರಿದಂತೆ ವಿವಿಧೆಡೆಯಿಂದ ಲಕ್ಷಾಂತರ ಭಕ್ತರು ಆಗಮಿಸ್ತಾ ಇದ್ದಾರೆ. ಮುನ್ನೆಚ್ಚರಿಕೆ ಕ್ರಮವಾಗಿ ನಗರ ಪೊಲೀಸ್ ಇಲಾಖೆ ಬಿಗಿ ಭದ್ರತೆಯನ್ನು ಕೈಗೊಂಡಿದೆ.